ಹರಿ ಓಂ. 9ನೇ ಅಧ್ಯಾಯದ 27ನೇ ಶ್ಲೋಕ. ಯತ್ಕರೋಷಿ ಯದಶ್ನಾಸಿ ಯಜ್ಜುಹೋಸಿ ದದಾಸಿ ಯತು ಯತ್ತಪಸ್ಯಸಿ ಕೌಂತೇಯ ತತ್ಕುರುಷ್ವ ಮದರ್ಪಣಂ. ಇದು ಬಹಳ ಪ್ರಸಿದ್ಧವಾದ ಶ್ಲೋಕ. ಯತ್ ಕರೋಷಿ ಯತ್ ಕರೋಷಿ ಯತ್ ಅಶ್ನಾಸಿ ಯತ್ ಜುಹೋಸಿ ಅಥವಾ ಜುಹೋಷಿ ದದಾಸಿ ಯತ್ ಯತ್ ತಪಸ್ಯಸಿ ಕೌಂತೇಯ ತತ್ ಕುರುಷ್ವ ಮದರ್ಪಣಂ. ನಾವು ಏನೇ ಮಾಡಿದ್ರು ಅದನ್ನು ಭಗವಂತನಿಗೆ ಅರ್ಪಿಸಬೇಕು. ಮದರ್ಪಣಂ ಕುರು, ಅದೆಲ್ಲವನ್ನು ನನಗೆ ಅರ್ಪಣೆ ಮಾಡು ಅಂತ ಕೃಷ್ಣ ಹೇಳ್ತಾನೆ. ಏನೇನು? ಯತ್ ಕರೋಷಿ, ಏನೇನು ಮಾಡುತ್ತೆ ವಿಹಿತ. ಯತ್ ಕರೋಷಿ ಅಂದ್ರೆ ನಾನು ಬೇಕು ಅಂತ ಅಪರಾಧ ಮಾಡಿ ಅನ್ಯಾಯ ಅಕ್ರಮಗಳನ್ನು ಮಾಡಿ ಕೃಷ್ಣಾರ್ಪಣ ಮಸ್ತು ಅಂತ ಹೇಳೋದು ಅಂತಲ್ಲ. ವಿಹಿತವಾದದ್ದು ಶಾಸ್ತ್ರ ಏನೇನು ಮಾಡಬೇಕು ಅಂತ ಹೇಳಿದೋ, ಶಾಸ್ತ್ರ ವಿಹಿತವಾಗಿರತಕ್ಕಂಥ ಏನೇನು ಕರ್ಮಾಚರಣೆಗಳನ್ನ ಮಾಡ್ತೀವೋ ಅದೆಲ್ಲವನ್ನೂ ಕೂಡ ನಾವು ಮಾಡಿದಂತಹ ಸತ್ಕರ್ಮಗಳನ್ನ, ಕಾಯ ವಾಚ ಮನಸ, ದೇಹದಿಂದ ಮಾಡುವಂತಹ ಸತ್ಕರ್ಮಗಳು, ಮನಸ್ಸಿನಿಂದ ಮಾಡುವಂತಹ ಸದಾಲೋಚನೆಗಳು, ಮಾತಿನಿಂದ ಆಡುವಂತಹ ಉತ್ತಮ ಮಾತುಗಳು, ಅದೆಲ್ಲವನ್ನು ಶ್ರೀಕೃಷ್ಣಾರ್ಪಣ ಮಸ್ತು ಅಂತ ಭಗವಂತನಿಗೆ ಅರ್ಪಣೆ ಮಾಡಬೇಕು. ಇದಷ್ಟಾಸಿ ನಾವೇನ್ ತಿಂತೀವಿ, ಯಾಕಂದ್ರೆ ತಿನ್ನುವಿಕೆ ಅನ್ನೋದು ಅಹಂ ವೈಶ್ವಾನರೋ ಭೂತ್ವ ಪ್ರಾಣಿನಾಂ ದೇಹಮಾಶ್ರಿತ ಅಂತ, ಅದೊಂದು ವೈಶ್ವಾನರ ಯಜ್ಞ. ಹಾಗಾಗಿ ಆ ತಿನ್ನುವಿಕೆ ಅನ್ನೋದು ಕೇವಲ ನಮ್ಮ ಹೊಟ್ಟೆ ತುಂಬಿಸಿಕೊಳ್ಳುವ ಒಂದು ಪ್ರಕ್ರಿಯೆ ಅಲ್ಲ. ಹೊಟ್ಟೆ ತುಂಬಿಸಿಕೊಳ್ಳುವುದರ ಜೊತೆಗೆ ಅದೊಂದು ವೈಶ್ವಾನರ ಯಜ್ಞ. ನಮ್ಮ ಉದರದ ಒಳಗಡೆ ಇರತಕ್ಕಂಥ ವೈಶ್ವಾನರ ಎಂಬ ಹೆಸರನ್ನ ಭಗವಂತನಿಗೆ ಆಹುತಿಯನ್ನು ಕೊಡುವಂಥದ್ದು. ಅದಕ್ಕೋಸ್ಕರವಾಗಿ ನಾವೇನೇನು ತಿಂತೀವೋ, ತಿನ್ನೋದಂದ್ರೆ ಕೇವಲ ಅನ್ನ ನೀರು ಇವು ಮಾತ್ರ ಅಲ್ಲ. ಜೀವನದಲ್ಲಿ ದೇವರು ಕೊಟ್ಟದ್ದನ್ನ ಏನೇನು ಸುಖ ದುಃಖಗಳನ್ನ ಅನುಭವಿಸ್ತೀವೋ ಅದೆಲ್ಲವನ್ನೂ ಭಗವಂತನಿಗೆ ಅರ್ಪಣೆ ಮಾಡಬೇಕು. ಏನೋ ನಮ್ಗೆ ಒಳ್ಳೇದಾಯ್ತು, ಲಾಭ ಬಂತು, ಸುಖ ಬಂತು, ಒಳ್ಳೆ ಸ್ಥಾನಮಾನ ಸಿಕ್ತು, ಅದೆಲ್ಲ ನಾವು ಅನುಭವಿಸೋದಲ್ವಾ. ನಾನು ನನ್ನ ಯೋಗ್ಯತೆಯಿಂದಲೇ ನಾನು ಅನುಭವಿಸ್ತಾ ಇದ್ದೇನೆ, ನನ್ನ ಪರಿಶ್ರಮದಿಂದಲೇ ನಾನೆಲ್ಲ ಸಂಪಾದಿಸಿದ್ದೇನೆ ಅಂತ ಅಹಂಕಾರ ನಮಗಿರಬಾರದು. ದೇವರು ಕೊಟ್ಟದ್ದನ್ನು, ದೇವರ ಪ್ರಸಾದ, ದೇವರ ಪ್ರಸಾದ. ಇವತ್ತು ನನಗೊಂದು ಸ್ಥಾನಮಾನ ಇದೆ, ದೇವರ ಪ್ರಸಾದ ಇವತ್ತು ನನ್ನ ಕೈಯಲ್ಲಿ ಸಂಪತ್ತಿದೆ, ದೇವರ ಪ್ರಸಾದ ನನ್ನಲ್ಲಿ ಇವತ್ತು ವಿದ್ಯೆ ಇದೆ, ದೇವರ ಅನುಗ್ರಹದಿಂದ ನನಗೊಂದು ಬುದ್ಧಿ ಇದೆ, ನನ್ನಲ್ಲಿ ಶಾರೀರಿಕವಾದ ಬಲ ಇದೆ. ಈ ಭಾವನೆ ಬೇಕು. ಅಷ್ಟಾಸಿ ಏನೇನು ನಾವು ಅನುಭವಿಸ್ತಾ ಇದ್ದೇವೆ, ಏನೇನು ನಮ್ಮ ಹತ್ರ ಒಳ್ಳೆ ಸಂತಾನ, ಒಳ್ಳೆಯ ಮಕ್ಕಳು, ಒಳ್ಳೆ ಎಲ್ಲ ಒಂದು ಉತ್ತಮವಾದ ವಾತಾವರಣ, ಮನುಷ್ಯ ದೇಹ, ಇದೆಲ್ಲ ದೇವರು ಕೊಟ್ಟಿದ್ದನ್ನು ನಾವು ಅನುಭವಿಸ್ತಾ ಇದ್ದೇವೆ. ಇದೆಲ್ಲ ದೇವರ ಪ್ರಸಾದ. ಹಾಗಾಗಿ ಇದೆಲ್ಲವೂ ಕೂಡ ದೇವರಿಗೆ ಅರ್ಪಿತವಾದದ್ದು, ನಂದಲ್ಲ. ದೇವರ ಪ್ರಸಾದವನ್ನು ನಾನು ಸ್ವೀಕಾರ ಮಾಡ್ತಿದ್ದೇನೆ ಹೊರತಾಗಿ ಇದ್ಯಾವುದೂ ನಂದಲ್ಲ ಎಂಬ ಭಾವನೆ ಇರಬೇಕು. ಜುಹೋಸಿ, ಜುಹೋಸಿ ಅಂತ ಹೇಳಿದ್ರೆ ಅಗ್ನಿಯಲ್ಲಿ ಆಹುತಿ ಕೊಡ್ತೇವೆ. ಅನೇಕ ರೀತಿಯಾಗಿರ್ತಕ್ಕಂಥ ಯಜ್ಞ ಯಾಗಾದಿಗಳನ್ನ ಮಾಡ್ತೇವೆ. ಗಣಪತಿ ಹೋಮ, ನವಗ್ರಹ ಹೋಮ, ಮೃತ್ಯುಂಜಯ ಹೋಮ, ಅನೇಕ ರೀತಿಯಾಗಿರ್ತಕ್ಕಂಥ ಹೋಮಗಳನ್ನ, ಅಗ್ನಿಯಲ್ಲಿ ಆಹುತಿಯನ್ನು ಕೊಡುವ ಹೋಮಗಳನ್ನ ಮಾಡ್ತೇವೆ. ಅದೂ ಅಷ್ಟೇ ಶ್ರೀಕೃಷ್ಣಾರ್ಪಣ ಮಸ್ತು, ಸರ್ವ ದೇವತೆಗಳ ಅಂತರ್ಯಾಮಿ ಭಗವಂತ ಅನ್ನೋ ಭಾವನೆ ನಮಗಿರಬೇಕು. ಕೃಷ್ಣ ಹಿಂದೆ ಹೇಳಿದ್ದಾನಲ್ವಾ, ಅಹಂ ಹಿ ಸರ್ವಯಜ್ಞಾನಾಂ ಭೋಕ್ತಾಚ ಪ್ರಭುರೇವಚ, ಸಕಲ ಯಜ್ಞಗಳ ಭೋಕ್ತೃ ನಾನಾಗಿದ್ದೇನೆ, ಸಕಲ ಯಜ್ಞಗಳ ಸ್ವಾಮಿ ನಾನಾಗಿದ್ದೇನೆ ಅಂತ. ಹಾಗಾಗಿ ಜುಹೋಸಿ, ಯಾವ್ದ್ಯಾವ್ದು ನಾವಲ್ಲಿ ಅಗ್ನಿಯಲ್ಲಿ ಆಹುತಿಯನ್ನಾಗಿ ಕೊಡ್ತೀವೋ, ಯಾವುದೇ ದೇವತೆಗಳ ಹೆಸರು, ಯಾವುದೇ ದೇವತೆಗಳ ಮಂತ್ರವನ್ನ ಹೇಳಿ ಆಹುತಿ ಕೊಟ್ಟರೂ ಕೂಡ ಮುಖ್ಯವಾಗಿ ಅದನ್ನ ಸ್ವೀಕರಿಸುವಂತವನು ಭಗವಂತ ಎಂಬತಕ್ಕಂಥ ಎಚ್ಚರಿಕೆ ನೋಡಬೇಕು. ಎತ್ತು ದದಾಸಿ, ಏನನ್ನು ಕೊಡುತ್ತೀಯೋ, ದದಾಸಿ ಎತ್ತು ಯಾವುದನ್ನು ಕೊಡುತ್ತೀಯೋ. ಮತ್ತು ದದಾಸಿ ನಾವು ದಾನ ಮಾಡ್ತೇವೆ, ಅನೇಕ ರೀತಿಯಲ್ಲಿ ನಾವು ದಾನ ಮಾಡ್ತೇವೆ. ಹಣವನ್ನ ದಕ್ಷಿಣೆಯ ರೂಪದಲ್ಲಿ ದಾನ ಮಾಡ್ತೇವೆ, ಅಥವಾ ಯಾವುದೋ ವಸ್ತುಗಳನ್ನ ಕೊಡ್ತೇವೆ. ಹೀಗೆ ಏನೇನೋ ಅನೇಕ ರೀತಿಯಾಗಿರ್ತಕ್ಕಂಥ ವಸ್ತುಗಳನ್ನ, ಸಂಪತ್ತನ್ನ ದಾನ ಮಾಡ್ತೇವೆ. ನಾನು ಸಂಪಾದಿಸಿದ್ದು ನನ್ನ ಯೋಗ್ಯತೆಯಿಂದ ದಾನ ಮಾಡ್ತಿದ್ದೇನೆ, ಆ ಒಂದು ಅಹಂಕಾರ ಭಾವನೆ ಇರಬಾರದು. ದೇವರು ಕೊಟ್ಟದ್ದನ್ನ ದಾನ ಮಾಡಬೇಕು. ಇಲ್ಲಾಂದ್ರೆ ದೇವರು ನನಗೆ ಮುಂದಿನ ಜನ್ಮದಲ್ಲಿ ಕೊಡೋದಿಲ್ಲ. ಈ ಜನ್ಮ ದಾನ ಮಾಡ್ಲಿಕ್ಕೆ, ಈ ಜನ್ಮದಲ್ಲಿ ಭಗವಂತ ದಾನ ಮಾಡ್ಲಿಕ್ಕೆ ಬೇಕಾದಷ್ಟು ನಾನು ಕೊಟ್ಟಿದ್ದಾನೆ ಅಂದ್ರೆ ದಾನ ಮಾಡಬೇಕು. ಹಾಗಾಗಿ ದೇವರು ಕೊಟ್ಟದ್ದನ್ನು ದಾನ ಮಾಡ್ತಿದ್ದೇನೆ ಹೊರತು ನಾನೇನೋ ಸಂಪಾದಿಸಿ ದಾನ ಮಾಡ್ತಾ ಇದ್ದೇನೆ ಅನ್ನೋ ಅಹಂಕಾರ ಇರಬಾರದು. ಆ ದಾನ ಕೊಟ್ಟಾಗ್ಲೂ ಅಷ್ಟೇ, ಈ ವ್ಯಕ್ತಿಗೆ ಕೊಟ್ಟಿದ್ದೇನೆ, ವ್ಯಕ್ತಿ ಅಂದ್ರೆ ಆ ವ್ಯಕ್ತಿಗೋಸ್ಕರ ಕೊಟ್ಟಿದ್ದಲ್ಲ, ಆ ವ್ಯಕ್ತಿಯ ಒಳಗಿರುವಂತ ಭಗವಂತನಿಗೆ ನಾನು ಕೊಡ್ತಾ ಇರುವಂತದ್ದು. ಆ ಅಂತರ್ಯಾಮಿ ಚಿಂತನೆ ಬೇಕು. ಕೊನೆಗೆ ಶ್ರೀಕೃಷ್ಣಾರ್ಪಣ ವಸ್ತು, ಕೊಟ್ಟದ್ದು ನನಗಲ್ಲ, ಇದಂ ನಮಮ, ನಾವೇನ್ ದಾನ ಕೊಟ್ಟಿದ್ದೇವೆ ನನಗಲ್ಲ ಎಂತಕ್ಕಂಥ ಇದನ್ನ ಮಮ ಎಂತಕ್ಕಂಥ ಭಾವನೆ ಇರಬೇಕು. ಹೀಗೆ ದದಾಸಿ ಎತ್ತು ಯತ್ ತಪಸ್ಯಸಿ, ಇನ್ನೇನ್ ತಪಸ್ಸನ್ನ ಮಾಡ್ತೀಯ. ತಪಸ್ಸನ್ನು ನಾನಾಗ್ಲೇ ಹೇಳಿದೆ, ಎರಡು ತರ. ಒಂದು ದೈಹಿಕವಾದ ಅನುಷ್ಠಾನಗಳು, ಅಂದ್ರೆ ಏನು, ಉಪವಾಸವನ್ನ ಮಾಡಿ ದೇಹ ದಂಡನೆ ಮಾಡುತ್ತೇವೆ. ಆಹಾರದ ನಿಯಮ, ತಿನ್ಲಿಕ್ಕೆ ಇವತ್ತು ಸಾವಿರಾರು ರೀತಿಯಾಗಿರ್ತಕ್ಕಂಥ ಆಹಾರಗಳು ಸಿಗ್ತವೆ, ಆದ್ರೆ ಕಂಡದ್ದೆಲ್ಲ ತಿನ್ನೋದಲ್ಲ.
ಅಲ್ವಾ? ಯಾವುದು ಶಾಸ್ತ್ರ ವಿಹಿತವಾದದ್ದು ಅಂಥದ್ದನ್ನು ಮಾತ್ರ ತಿಂತೇನೆ. ಯುಕ್ತಾಹಾರ ವಿಹಾರಸ್ಯ ಯುಕ್ತ ಚೇಷ್ಟಸ್ಯ ಕರ್ಮ ಕೃಷ್ಣ ಹೇಳಿದ್ರು. ಯುಕ್ತವಾದ ಆಹಾರ ಯಾವುದು ಯೋಗ್ಯವಾದ ಆಹಾರ, ಯಾವುದು ಆರೋಗ್ಯಕ್ಕೆ ಪೂರಕವಾದ ಆಹಾರ, ಯಾವುದು ಭಗವಂತನಿಗೆ ಅರ್ಪಿತವಾದ ಆಹಾರ, ಅದನ್ನು ಸ್ವೀಕಾರ ಮಾಡ್ತೇನೆ ಅನ್ನೋ ಒಂದು ತಪಸ್ಸು. ಅಷ್ಟು ಮಾತ್ರದ ತಪಸ್ಸು ಅಂದ್ರೆ ಆಲೋಚನೆ, ಉತ್ತಮವಾದ ವಿಚಾರಗಳನ್ನ ರಾಮಾಯಣ ಮಹಾಭಾರತ ವೇದ ಪುರಾಣ ಉಪನಿಷತ್ತು ಇಲ್ಲೆಲ್ಲ ಹೇಳಿರ್ತಕ್ಕಂಥ ಉತ್ತಮವಾದ ವಿಚಾರಗಳನ್ನ ಆಲೋಚನೆ ಮಾಡುವುದು, ಅದನ್ನ ಮತ್ತೆ ಮತ್ತೆ ಮನನ ಮಾಡುವುದು, ಶ್ರವಣ ಮಾಡುವುದು, ಮನನ ಮಾಡುವುದು, ನಿಧಿಧ್ಯಾಸನ ಮಾಡುವುದು, ಅದೆಲ್ಲ ಮಾಡಿ ನಾನು ಮಾಡ್ತಾ ಇದ್ದೇನೆ ಅಹಂಕಾರ ಇರಬಾರ್ದು. ಅಲ್ಲೂ ಕೂಡ ಅಷ್ಟೇ, ಶ್ರೀ ಕೃಷ್ಣಾರ್ಪಣ ಮಸ್ತು, ಭಗವಂತ ಮಾಡಿಸಿದ್ದಾನೆ ನಾನು ಮಾಡಿದ್ದೇನೆ, ಕೊನೆಗದು ಭಗವಂತನಿಗೆ ಅರ್ಪಣೆ ಮಾಡತಕ್ಕಂಥದ್ದು ಹೀಗಿರಬೇಕು. ಶ್ರೀ ಕೃಷ್ಣಾರ್ಪಣ ಮಸ್ತು ಎಂಬುದಾಗಿ ಭಗವಂತನಿಗೆ ಅರ್ಪಿಸ್ಬೇಕು ಅದರನ್ನ. ತತ್ಪುರುಷ ಮದರ್ಪಣ, ಅದೆಲ್ಲವನ್ನು ಕೂಡ ಏನೇನು ಸತ್ಕರ್ಮಗಳನ್ನು ಮಾಡ್ತೀವೋ ಅದೆಲ್ಲವನ್ನು ಕೂಡ ನನಗೆ ಅರ್ಪಣೆಯನ್ನ ಮಾಡು, ನನಗೆ ಸಮರ್ಪಣೆಯನ್ನ ಮಾಡು. ಕೌಂತೆಯ ಎಲೆ ಕುಂತಿ ಪುತ್ರನೇ, ಕುಂತಿ ಅರ್ಜುನನ ತಾಯಿ, ಅವಳಿದೇ ರೀತಿಯಲ್ಲಿ ಎಲ್ಲವನ್ನು ಭಗವಂತನಿಗೆ ಅರ್ಪಿಸಿ ಜೀವನವನ್ನು ಕಳೆದವಳು. ಯಾವತ್ತೂ ಅವಳಿಗೆ ಆ ಅಹಂಕಾರ ಭಾವನೆ ಅವಳ ಜೀವನದಲ್ಲಿ ಕಂಡೋಳಲ್ಲ. ಕಷ್ಟ ಬಂದಾಗ ಅಥವಾ ಸುಖದಲ್ಲಿದ್ದಾಗ ಯಾವ ಸಂದರ್ಭದಲ್ಲೂ ಕೂಡ ಅವಳು ಹಿಕ್ಕಿಲ್ಲ ಕುಂಗಿಲ್ಲ. ಎಲ್ಲ ಭಗವಂತ ಕೊಟ್ಟದ್ದು ಪ್ರಸಾದ. ಅವಳು ಎಷ್ಟು ಅಂದ್ರೆ ನನಗೆ ಕಷ್ಟಗಳೇ ಮತ್ತೆ ಮತ್ತೆ ಬರ್ತಾ ಇರಲಿ ಅಂತ ಪ್ರಾರ್ಥನೆ ಮಾಡಿದವಳು. ಯಾಕಂದ್ರೆ ಸಂಕಟ ಬಂದಾಗ ವೆಂಕಟರಮಣ ಅಂತ, ಕಷ್ಟ ಬಂದಾಗ ದೇವರ ಸ್ಮರಣೆ ಬರೋದು ಜಾಸ್ತಿ. ಹಾಗಾಗಿ ನಾವು ಸುಖದಲ್ಲಿದ್ರೆ ನಿನ್ನ ಮರೆತು ಬಿಡ್ತೀವಿ ನಾವು, ಕಷ್ಟನೇ ಬರ್ತಾ ಇರಲಿ ನಿನ್ನ ನೆನಪು ಯಾವಾಗ್ಲೂ ಇರುತ್ತೆ ಅಂತ ಕೃಷ್ಣನಲ್ಲಿ ಪ್ರಾರ್ಥನೆ ಮಾಡಿರ್ತಕ್ಕಂಥ ಮಹಾತಾಯಿ ಕುಂತಿ. ಅಂತ ಕುಂತಿಯ ಪುತ್ರನೇ ಅಂದ್ರೆ ಅವಳು ಯಾವತ್ತೂ ಭಗವಂತನನ್ನ ನಾನು ಮರಿಬಾರದು ಅಂತ ಅನ್ಕೊಂಡಿದ್ಲು, ಹಾಗೇ ಜೀವನವನ್ನ ಕಳೆದಿದ್ದಾಳವಳು. ಅಂಥವಳ ಮಗ ನೀನು. ನೀನು ಕೂಡ ಮಾಡುವಂತ ಪ್ರತಿಯೊಂದು ಕ್ರಿಯೆಯನ್ನು ಕೂಡ ನನಗೆ ಅರ್ಪಣೆ ಮಾಡು. ಇವತ್ತು ಯುದ್ಧ ಭೂಮಿಯಲ್ಲಿ ನಿಂತು ಯುದ್ಧ ಮಾಡ್ಲಿಕ್ಕೋಸ್ಕರವಾಗಿ ತಯಾರಾದವನು ಕುಸಿದು ಬಿತ್ತಿದ್ದೀಯ. ಯುದ್ಧ ಎನ್ನುವಂಥದ್ದು ನಿನ್ನ ಸ್ವಾರ್ಥಕ್ಕೋಸ್ಕರವಲ್ಲ, ಯಾವುದೋ ಒಂದು ಸಿಂಹಾಸನವನ್ನ ಪಡಿಲಿಕ್ಕೋಸ್ಕರ ಅಲ್ಲ, ಯಾವುದೋ ಒಂದು ರಾಜ್ಯವನ್ನ ಅನುಭವಿಸ್ಲಿಕ್ಕೋಸ್ಕರ ಯುದ್ಧ ಅಲ್ಲ. ಯುದ್ಧ ಏನಕ್ಕೋಸ್ಕರವಾಗಿ? ಅಧರ್ಮ ನಾಶ ಧರ್ಮ ಸ್ಥಾಪನೆಗೋಸ್ಕರವಾಗಿ. ಅಧರ್ಮ ನಾಶ ಧರ್ಮ ಸ್ಥಾಪನೆಯು ಕೂಡ ಒಂದು ನನ್ನ ಪೂಜೆ. ಹಾಗಾಗಿ ಯುದ್ಧ ಮಾಡು, ಯುದ್ಧವನ್ನು ಕೂಡ ಶ್ರೀ ಕೃಷ್ಣಾರ್ಪಣ ಮಸ್ತು ಎಂಬುದಾಗಿ ನನಗರ್ಪಿಸು. ಆಗ ನಿನಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಪಾಪದ ಲೇಪ ಇಲ್ಲ. ಯಾಕಂದ್ರೆ ಅರ್ಜುನ ಹೇಳಿದ್ದಲ್ವಾ, ಪಾಪಮೇವ ಆಶ್ರಯೇದಸ್ಮಾನ್, ನಮಗೆ ಪಾಪವೇ ಬರುತ್ತೆ ಅನ್ನೋ ಮಾತಾಡಿದ್ದ. ಅದಕ್ಕೆ ಕೃಷ್ಣ ಹೇಳ್ತಿದ್ದಾನೆ, ನಿನಗೆ ಯಾವುದೇ ರೀತಿಯಲ್ಲಿ ಪಾಪ ಬರುವುದಿಲ್ಲ, ನೀನು ನಿನ್ನ ಪಾಲಿನ ಕರ್ತವ್ಯವನ್ನ ಮಾಡು, ಮಾಡಿದ ಕರ್ತವ್ಯವನ್ನ ನನಗೆ ಅರ್ಪಿಸು ಅಂತ ಮಾರ್ಗದರ್ಶನ ಮಾಡ್ತಾ ಇದ್ದಾನೆ. ಕೌಂತೆಯ ಎಲೆ ಕುಂತಿ ಪುತ್ರನೇ, ಯತ್ ಕರೋಷಿ ಕಾಯ ವಾಚ ಮನಸ, ಏನನ್ನ ಮಾಡುತ್ತೀಯೋ, ವಿಹಿತವಾದಂತ ಯಾವ ಕರ್ಮಾಚರಣೆಗಳನ್ನ ಮಾಡುತ್ತೀಯೋ, ಯದಶ್ನಾಸಿ ಏನನ್ನ ನೀನು ತಿನ್ನುತ್ತೀಯೋ, ಯದ್ ಜುಹೋಸಿ ಏನನ್ನು ಅಗ್ನಿಯಲ್ಲಿ ಆಹುತಿ ಕೊಟ್ಟು ಯಜ್ಞಾದಿಗಳನ್ನು ಮಾಡುತ್ತೀಯೋ, ಯತ್ ದದಾಸಿ ಯಾವುದನ್ನು ದಾನದ ರೂಪದಲ್ಲಿ ಕೊಡುತ್ತೀಯೋ, ಯತ್ ತಪಸ್ಯಸಿ ದೈಹಿಕವಾಗಿ ಮತ್ತು ಬೌದ್ಧಿಕವಾಗಿ ಯಾವ ತಪಸ್ಸು ಮೊದಲಾದ ಅನುಷ್ಠಾನಗಳನ್ನು ಮಾಡುತ್ತೀಯೋ, ತತ್ ಅದೆಲ್ಲವನ್ನು ಕೂಡ ತತ್ಸರ್ವಂ ಮದರ್ಪಣಂ ಕುರುಷ್ವ, ನನಗೆ ಸಮರ್ಪಿಸು. ಶ್ರೀ ಕೃಷ್ಣಾರ್ಪಣ ಮಸ್ತು ಎಂಬುದಾಗಿ ಹೇಳಿ ಎಲ್ಲವನ್ನು ನನಗೆ ಅರ್ಪಿಸುವವನಾಗು. ಯತ್ಕರೋಷಿ ಯದಶ್ನಾಸಿ ಯಜ್ಜುಹೋಸಿ ದದಾಸಿ ಯತು ಯತ್ತಪಸ್ಯಸಿ ಕೌಂತೆಯ ತತ್ಕುರುಷ್ವ ಮದರ್ಪಣಂ. ಶ್ರೀ ಕೃಷ್ಣ.